ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದರೆ ಅವನ ಗೋರಿನ ಅವರೇ ತೋಡ್ಕೊತಾರೆ. ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು. ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವರು ಯಲಾಂಕ 1 ಲಕ್ಷ ಕೊಡ್ತಾರೆ ಅವೆಲ್ಲ ಅಷ್ಟು ಸುಲಭ ಅಲ್ಲ. ಅವರ ಸ್ವಭಾವವನ್ನು ತಿದ್ದುಕೊಳ್ಬೇಕು. ನಮ್ಮ ಮನೆ ಬಾಗಿಲು ಬರ್ರಿ ಹೃದಯ ತೆಗೆದದೆ ಅಂತಂದರೆ ಇದ್ದಾಗ ಏನು ಮಾಡೋರು ಅಂತೇಳಿ ಗೊತ್ತು. ಬಕೆಟ್ ಹಿಡಿಯೋರು ಅಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಲ್ಲ. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಅದ್ರ 2ರಷ್ಟು ಲೀಡ್ ಕೊಡ್ತೀನಿ. ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರಲ್ಲ, ನರೇಂದ್ರ ಮೋದಿಯವರು. ಅವ್ರು ಗೆದ್ದ ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನು ಎದುರಿಸುವಂಥ ಶಕ್ತಿ ನನಗೈತೆ ಅದರ ಕಡೆಗೆ. ನೀವು ಕದ್ದು ಕಾಣಿ ಹಿಂದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ನಿಮ್ಮನ್ನು ಕಣ್ಣು ತಪ್ಪಿಸಿ ನಾವೇನು ಮಾತಾಡೋಕ್ಕಾಗಲ್ಲ. ವಿಚಾರ ಈಗಾಗಲೇ ಅಭ್ಯರ್ಥಿ ಕೂಡ ಹೇಳಿದ್ದಾರೆ. ಅನುಮಾನ ಪಡಬಾರ್ದು. ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು. ಆ ಥರ ಅನುಮಾನ ಇಲ್ಲ ಅಂತ ಇದ್ದರೆ ಅವ್ರು ಯಾರನ್ನ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಲಿ. ಇವತ್ತು ನೀವು ನೋಡಿರ್ಬೋದು, ಬರೀ 2 ದಿನದಲ್ಲಿ ನಾವು ಬರೀ ಮೆಸೇಜ್ ಹಾಕಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು. ಸಾಮಾನ್ಯ ಜನರಲ್ಲ, ಇವರೆಲ್ಲ ಕೂಡ ಒಬ್ಬೊಬ್ಬರು ಕೂಡ ಬೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡೋವಂಥವ್ರು. ಸೊ ಅದಕ್ಕೆ ಇರೋದನ್ನು ಹೇಳಬೇಕು, ವಾಸ್ತವ ಹೇಳಬೇಕು ಅದರ ಕಡೆಗೆ. ಮತ್ತು ನಮ್ಮ ಮೇಲೇ ಯಲಾಂಕದ ಮೇಲೇ ಭಾಳ ಡಿಪೆಂಡ್ ಆಗಲು ಕೂಡ ಇರಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವರು ಯಲಾಂಕ 1 ಲಕ್ಷ ಕೊಡ್ತಾರೆ ಅವೆಲ್ಲ ಅಷ್ಟು ಸುಲಭ ಅಲ್ಲ. ಅವ್ರು ಹೇಳಿದಷ್ಟು ಸುಲಭ ಆಗಲ್ಲ. ಯಾಕಂದರೆ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ. ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕಾರ್ಯಕರ್ತರ ಮುಂದೆ ಹೇಳ್ಬೇಕಾಯ್ತು, ನಾನು 4 ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದು. ಅವರ ಸ್ವಭಾವವನ್ನು ತಿದ್ದುಕೊಳ್ಬೇಕು. ನಮ್ಮ ಮನೆ ಬಾಗಿಲು ಬರ್ರಿ ಹೃದಯ ತೆಗೆದದೆ ಅಂತಂದರೆ ಇದ್ದಾಗ ಏನು ಮಾಡೋರು ಅಂತೇಳಿ ಗೊತ್ತು. ಅದಕ್ಕೆ ನಮ್ಮವ್ರಿಗೆ ಹೇಳಿದೆ, ಅದಕ್ಕೆ ನಾನು ಜವಾಬ್ದಾರನಲ್ಲ. ನೀವೇನಾದರೂ ಇತ್ತು ಅಂದರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ, ಮನೆ ಬಾಗಿಲು ಬಿಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿಯವರಲ್ಲ. ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಮೋದಿಯವ್ರ ಹೆಸರು ಹೇಳೇ ಮಾಡೋದು. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸುಧಾಕರ್ ಅಂತ ಹೇಳಿಲ್ಲ ನಾನು, ನರೇಂದ್ರ ಮೋದಿಯವರು BJP. ಯಾಕಂದರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿ ಕೊಟ್ಟಿರೋದು, ನಮಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ. ಮತ್ತು ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ, ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ, ನಾವು ಬಕೆಟ್ ಹಿಡಿಯೋರು ಅಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಲ್ಲ. ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆಲಿ ಮಾತಾಡೋದು, ಬೆಳಗ್ಗೆ ಹೊತ್ತು BJP ಜೊತೆ ನನ್ನ ಸ್ವಭಾವನೇ ಇಲ್ಲ. ಏನಿದೆಯೋ ನೇರವಾಗಿ ಮಾತಾಡ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಕೂಡ ಹಬ್ಬ ಆದಮೇಲೆ ಎಲ್ಲ ಬೂತ್ಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. 14ನೇ ತಾರೀಕು ಏನು ಮೋದಿಜಿಯವರು ಬರ್ತಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ 4 ಲೋಕಸಭಾ ಸ್ಥಾನಗಳ ಕಾರ್ಯಕ್ರಮ ನಡೆಯೋದ್ರಿಂದ, ಮೋದಿಜಿಯವರು ಬರ್ತಾ ಇರೋದ್ರಿಂದ ನಾವಂತೂ ಸುಮಾರು 10,000ಕ್ಕಿಂತ ಹೆಚ್ಚು ಜನ ನಾವು ಯಲಹಂಕದಿಂದ ಕಾರ್ಯಕರ್ತರನ್ನು ಹೊಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಅದ್ರ 2ರಷ್ಟು ಲೀಡ್ ಕೊಡ್ತೀವಿ. ಅವ್ರು 5,000 ಕೊಟ್ಟರೆ ನಾವು 10,000, ಅವ್ರು 10,000 ಕೊಟ್ಟರೆ 20,000, ಅವ್ರು ಮೈನಸ್ 10,000 ಆದರೆ ನಾವು ಈಕ್ವಲ್. ಸುಧಾಕರ್ ಹೇಳ್ತಾ ಇದ್ದಾರೆ, ವಿಶ್ವನಾಥ್ ಅವರು ಎಲ್ಲೂ ನನ್ನ ಹೆಸರು ಹೇಳ್ಬಿಟ್ಟು ಓಟ್ ಕೇಳ ಅಂತ ಹೇಳೇ ಇಲ್ಲ. ಅವ್ರು ನನ್ನ ಹೆಸರು ಮೋದಿ ಅವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದೀವಿ. ಈಗಲೂ ನಾನು ಅದನ್ನೇ ಹೇಳ್ತಾ ಇರೋದು. ಸರ್, ಕೆಲವು ಏನು ಅಂದರೆ ನಂದು ಕೂಡ ಎಲ್ಲೋ ಮೈನಸ್ ಐತೆ ಅಂದ್ಕೊಳ್ರಿ. ನನ್ನ ಹೆಸರು ಹೇಳಿದ್ರೆ ಓಟ್ ಹಾಕಲ್ಲ ಕೆಲವು ಕಡೆ. ಅರ್ಥವಾಯ್ತಾ? ನಾವೇನೇ ಸಮರ್ಥನೆ ಮಾಡಿದ್ರು ಕೂಡ ಅದು ಪಬ್ಲಿಕ್ಕಾಗಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗೈತೆ. ಸೊ ನಾವು ಮೋದಿಯವರು ಅಂತಂದರೆ ಮೋದಿಗೋಸ್ಕರ, ಮೋದಿಯಿಂದನೇ ನಾವು ಮೋದಿಯವರ ಹೆಸರು ಹೇಳಿದ್ರೆ 1-2 ಓಟ್ ಜಾಸ್ತಿ ಬರ್ತದೆ. ಬೇಡ ಮೋದಿಯವರ ಹೆಸರು ಹೇಳ್ಬೇಡ ಅಂದರೆ ಅವ್ರ ಹೆಸರು ಹೇಳ್ಕೊಂಡು ತಿರ್ತೀವಿ, ಏನು ತೊಂದರೆ ಇಲ್ಲ. ಬಟ್ ಅವ್ರು ಏನು ಹಿನ್ನೆಲೆ ಕೇಳಿದಾಗ ನಮಗೇನು ಉತ್ತರ ಇಲ್ಲ ಹೇಳೋದಕ್ಕೆ. ಅವ್ರು ಏನು ಹೇಳ್ಕೊಟ್ರೆ ಅದನ್ನು ಹೇಳ್ಕೊಂಡು ಹೋಗ್ತೀವಿ. ನೀವು ಕೆಲಸ ಮಾಡೋದು ಅವ್ರು ಅನುಮಾನ ಪಡ್ತಾವ್ರೆ. ಬೇರೆ ಕಡೆ ಹೇಳೋದು, ಡೆಲ್ಲಿಯಲ್ಲಿ ಹೋಗಿ ಹೇಳೋವಂಥದ್ದು, ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಸರಿಯಾಗಿ ಇನ್ನೂ ಮಾಡ್ತಾರೆ. ಅದಕ್ಕೋಸ್ಕರ ಬೇಸತ್ತು ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು. ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕೆಲವು ಕಾರ್ಯಕರ್ತನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯ್ತು. ಮನೆ ಹತ್ರ ಕರ್ಸ್ಕೊಂಡವ್ರೆ, ಫೋಟೋಗಳು ಬಂತು ನನಗೆಲ್ಲ ಕೂಡ. ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದರೆ ಅವನ ಗೋರಿನ ಅವರೇ ತೋಡ್ಕೊತಾರೆ. ನಮ್ಮ ಕಾರ್ಯಕರ್ತರು ಇವತ್ತು ಮನಸ್ಫೂರ್ತಿಯಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಮೋದಿಜಿಯವರು ಅನ್ನೋದಕ್ಕೋಸ್ಕರ ಇವತ್ತು ಬಂದಿರತಕ್ಕಂಥದ್ದು. ಸಭೆಯನ್ನು ಕರೆದಿದ್ದೀವಿ ನಾವು. ಅವ್ರು ಅದನ್ನೇ ಅನುಮಾನ ಪಟ್ಕೊಂಡು ಹೋಯ್ತು ಅಂದರೆ ಅನುಮಾನಕ್ಕೆ ಮದ್ದಿಲ್ಲ. ನಂಬೇಕಷ್ಟೇ ಅದರ ಕಡೆಗೆ. ನಾವು ಪಾರ್ಟಿ ಕೆಲಸ ಮಾಡೋವಂಥವ್ರು. ಬಾಯಲ್ಲೊಂದು ಹೇಳೋದು, ಕೃತಿಯಲ್ಲೊಂದು ನಾವು ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಪಕ್ಷದ ವಿರುದ್ಧವಾಗಿ ನಮ್ಮ ಬಾಯಲ್ಲಿ ಇವತ್ತು ಕೂಡ ಒಂದು ಸ್ವಲ್ಪ ಬರೋದಿಲ್ಲ. ಅಸಮಾಧಾನದ ಮಾತುಗಳು ಆಡ್ಬೋದು, ಆದರೆ ನಾವೆಲ್ಲೂ ಕೂಡ ವಿರುದ್ಧವಾಗಲಿ ಇನ್ನೊಂದಾಗಲಿ ಮಾಡ್ತಾಯಿಲ್ಲ. ಬಟ್ ಅವರೇ ಹೇಳ್ಕೊಂಡು ಹೋದಾಗ ಸಹಜವಾಗಿ ಈಗ ನಮ್ಮ ಕಾರ್ಯಕರ್ತರು ಮೊನ್ನೆ ಘೋಷಣೆ ಹಾಕವ್ರೆ ಕೋವಿಡ್ದು ಅದೆಲ್ಲ ಕೂಡ. ಅವ್ರು ಯಾರು ಕೂಡ ಮೋದಿ ಹೆಸರೇ ಓಟ್ ಕೇಳೋದು. ಈಗ ಅವ್ರ ಹೆಸರು ಹೇಳ್ಕೊಂಡ್ರೆ ಮೊನ್ನೆ ಹಿಂಗಂದ್ರೆ ಇವತ್ತು ನೋಡ್ರಿ ಹಿಂಗಂತೀರಿ ಅಂತ ಹೇಳ್ತಾರೆ. ಅವೆಲ್ಲ ಸ್ವಲ್ಪ ಮುಜುಗರ. ಅದಕ್ಕೋಸ್ಕರ ನಾವು ನೇರವಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ನಾನು ಹೇಳ್ತೀನಿ, ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರಲ್ಲ, ನರೇಂದ್ರ ಮೋದಿಯವರು.
ನಾನು ಆವತ್ತು ಅಮಿತ್ ಶಾಜಿಯವ್ರ ಹತ್ರನೂ ಹೇಳಿದ್ದೀನಿ, ಓಪನ್ ಆಗಿ ಹೇಳಿದ್ದೀನಿ, ಈಗಲೂ ಅದನ್ನು ಹೇಳ್ತಾ ಇರ್ತೀನಿ ಅದ್ರ ಕಡೆಗೆ. ಅವ್ರು ಗೆದ್ದ ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನು ಎದುರಿಸುವಂಥ ಶಕ್ತಿ ನನಗೈತೆ ಅದ್ರ ಕಡೆಗೆ. ಈಗಲೂ ಹೇಳ್ತಾ ಇದ್ದೀನಿ, ಮೋದಿಯವರ ಹೆಸರಲ್ಲೇ ಓಟ್ ಕೇಳೋದು, BJP ಹೆಸರಲ್ಲೇ ಓಟ್ ಕೇಳೋದು. ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲಿ ಹೋಗಲೇಬೇಕಲ್ಲ, ಬೇರೆ ಕಡೆ ನಾನು ಎಲ್ಲೂ ಹೋಗಲ್ಲ. ಯಲಹಂಕ ಮಾತ್ರ ಹೋಗ್ತೀನಿ. ಬೆಂಗಳೂರು ಉತ್ತರ ನನಗೆ ಪ್ರಭಾರಿ ಹಾಕಿದ್ದಾರೆ, ಅಲ್ಲೂ ಹೋಗ್ತೀವಿ. ಸಾಯಂಕಾಲ RT ನಗರದಲ್ಲಿ ಸಾರ್ವಜನಿಕ ಸಭೆಗೆ ಕೂಡ ಹೋಗ್ತೀನಿ. ನಾನು ಮೋದಿಜಿಯವ್ರ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾಕಂದರೆ ಅಲ್ಲಿ ಏನಾದರೂ ಹೋಗಿ ಮಾತಾಡಿದ್ರೆ, ಮೊನ್ನೆ ನೆಲಮಂಗಲಕ್ಕೆ ಹೋಗಿ ಮಾತಾಡಿದ್ದೀನಿ, ಕಾರ್ಯಕರ್ತನ ಎಲ್ಲ ಮೋದಿಯವ್ರು ಕೆಲಸ ಮಾಡಬೇಕಾದ್ರೆ ಬಂದಿದ್ರಲ್ಲ ಏನು ಹೇಳಿದ್ರು ಅಂತ ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಈಗ ನಾನೆಲ್ಲೋ ಅಲ್ಲಿ ಹೋಗೋದು, ಇನ್ನೇನೋ ಒಂದಾಗೋದು ಯಾಕೆ ಬೇಕು? ಅವ್ರ ಸಾಮರ್ಥ್ಯದಲ್ಲಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲ ಹೌದು, ಅನುಮಾನಕ್ಕೋಸ್ಕರ ಅಷ್ಟೇ, ಬೇರೆ. ಯಾಕಂದರೆ ನಾಳೆ ಹೋಗ್ತೀನಿ, ಗೌರಿಬಿದನೂರು ಹೋಗ್ತೀನಿ, ಬಾಗೇಪಲ್ಲಿ ಹೋಗಿ ನಮ್ಮ ಏನು ಕಾರ್ಯಕರ್ತರು ಪಕ್ಷಾತೀತವಾಗಿ ನಮಗೆ ಅಲೋಕಾದರೆ ಬೆಂಬಲ ಕೊಟ್ಟಿದ್ರು, ಅವ್ರಿಗೆ ಹೇಳ್ಬೇಕಲ್ಲ. ಸೀಟ್ ಆಗಿಲ್ಲ ಅಂದರೆ ಓಡೋಗ್ಬಿಟ್ರು ಅನ್ಕೊತಾರಲ್ವ. ನಾಳೆ ಅವ್ರ ಜೊತೆಯಲ್ಲಿ ಅಲ್ಲಿ ಪಕ್ಷ ಕಟ್ಟಬೇಕಲ್ಲ ನಾನು. ಸೊ ಇವತ್ತಿಂದನೇ ಪ್ರಾರಂಭ ಮಾಡ್ತೀನಿ. JDSನ ಯಾರ್ಯಾರು ಕಾರ್ಯಕರ್ತರು ಇವತ್ತು BJPಗೆ ಬೆಂಬಲ ಕೊಡ್ತಾರೆ, ಭಾಳಷ್ಟು ಜನ BJP ಕರ್ಕೊತೀನಿ ಅವ್ರನ್ನೆಲ್ಲ ಕೂಡ. ಎಲೆಕ್ಷನ್ ಒಳಗಡೆ ಇಲ್ಲ, ಎಲೆಕ್ಷನ್ ಆದಮೇಲೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 5 BJPನ ಗೆಲ್ಲೋದಕ್ಕೆ ನಾನು ಇವತ್ತಿಂದನೇ ಕೆಲಸ ಮಾಡ್ತೀನಿ. ನನ್ನ ಗುರಿ ಇರೋದು ಅದನ್ನು ಕೂಡ ಐತೆ.